ಲೇಡಿ ಪೇದೆ ಅಕ್ರಮ ಸಂಬಂಧಕ್ಕೆ ಇಡೀ ಪೊಲೀಸ್ ಇಲಾಖೆನೇ ಒಂದ್ ಕಡೆ ಶಾಕ್ ಆಗ್ಬಿಟ್ಟಿದೆ. ಅರೆ ಏನ್ರಿ ಇದು ಲೇಡಿ ಪೊಲೀಸ್ ಅಕ್ರಮ ಸಂಬಂಧ ಏನ್ಲಿ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಜನಕ್ಕೆ ಒಂದ್ ಕಡೆ ಕುತೂಹಲ ಇದೆ. ನೋಡಿ, ಇಡೀ ಪೊಲೀಸ್ ಇಲಾಖೆನೇ ಒಂದ್ ಕಡೆ ಶಾಕ್ ಆಗಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಕ್ರಮ ಸಂಬಂಧವನ್ನ ಇಟ್ಟಿದ್ರು. ಅದರ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಯ ಒಂದಿಷ್ಟು ಈ ಆತ್ಮಹತ್ಯೆ ಒಂದ್ ಕಡೆ ಸಾವು ಆದಂತ ಸಂದರ್ಭದಲ್ಲಿ ಇಡೀ ಲೇಡೀಸ್ ಈ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಅಂತಂದ್ರೆ ಈ ಲೇಡೀಸ್ ಪೊಲೀಸ್ ಅಧಿಕಾರಿ ಇದಾರಲ್ಲ, ಈ ಪೇದೆ ಇದಾರಲ್ಲ, ಅವರ ಅಕ್ರಮ ಸಂಬಂಧ ಬಯಲಿಗೆ ಬಂದಿದೆ. ಬಹಳ ರಣರೋಚಕ ಅನ್ನುವಂಥದ್ದು. ಸೊ ಅದ್ರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ, ಅದು ಕೂಡ ಗಮನಿಸ್ತಾ ಹೋಗೋಣ. ಯುಪಿ ಲೇಡಿ ಪೇದೆ ಅಕ್ರಮ ಸಂಬಂಧ ಪೊಲೀಸ್ ಇಲಾಖೆ ಒಂದ್ ಕಡೆ ಶಾಕ್ ಆಗಿಬಿಟ್ಟಿದೆ, ಬೆಚ್ಚಿ ಬಿದ್ದಿದೆ ಕಣ್ರಿ. ಪೊಲೀಸ್ ಇಲಾಖೆನೇ ಬೆಚ್ಚಿ ಬೀಳಿಸಿದಂತ ಲೇಡಿ ಕಾಮುಕಿ ಹಲವು ಜಿಲ್ಲೆಗಳ ಸಬ್ ಇನ್ಸ್ಪೆಕ್ಟರ್ಗಳ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ರಂತೆ. ಪುರುಷ ಪೇದೆಗಳ ಜೊತೆ ಮೀನಾಕ್ಷಿ ಶರ್ಮಾ ಅನ್ನುವಂತ ಲೇಡಿ ಪೇದೆ ಲೈಂಗಿಕ ಸಂಪರ್ಕವನ್ನ ಬೆಳೆಸಿದ್ರಂತೆ. 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಜೊತೆ ಲೇಡಿ ಕಾನ್ಸ್ಟೇಬಲ್ ನಂಟು. ನೋಡಿ, ಇದು ಬಹುದೊಡ್ಡದಾದಂತ ಪೊಲೀಸ್ ಇಲಾಖೆನೇ ಒಂದು ಕಡೆ ನಾಚಿಕೆ ಪಡುವಂತ ಸುದ್ದಿ ಇದು. ಇಡೀ ಪೊಲೀಸ್ ಇಲಾಖೆನೇ ಬೆಚ್ಚಿ ಬೀಳಿಸಿದೆ ಇದು. 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ ಜೊತೆ ಲೇಡಿ ಕಾನ್ಸ್ಟೇಬಲ್ ಒಂದ್ ಕಡೆ ನಂಟು. ಯುಪಿ ಲೇಡಿ ಪೇದೆ ಅಕ್ರಮ ಸಂಬಂಧ ಇದೆಯಲ್ಲ, ಈ ಅಕ್ರಮ ಸಂಬಂಧ ಪೊಲೀಸ್ ಇಲಾಖೆನೇ ಒಂದ್ ಕಡೆ ಶಾಕ್ ಆಗ್ಬಿಟ್ಟಿದೆ. ಸೊ ಸಿಕ್ಕಿದ ಹೇಗೆ, ಬಹಳಷ್ಟು ಕುತೂಹಲ ಇರುತ್ತೆ. ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಹಲವು ಇನ್ಸ್ಪೆಕ್ಟರ್ ಅಂತಂದ್ರೆ 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಜೊತೆ ಲೇಡಿ ಕಾನ್ಸ್ಟೇಬಲ್ ಒಂದ್ ಕಡೆ ನಂಟನ್ನ ಇಟ್ಟಿದ್ರಂತೆ. ಇವರ ಮೊಬೈಲ್ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ, ಈ ಪೇದೆಯನ್ನ ಒಂದಿಷ್ಟು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೊತ್ತಾಗಿದೆ. ನೋಡಿ, ಮೀನಾಕ್ಷಿ ಶರ್ಮಾ ಅನ್ನುವರು, ಮೀನಾಕ್ಷಿ ಅವರು ಒಂದು ಕಡೆ ಗಮನಿಸ್ತಾ ಹೋದರೆ ಬಹಳಷ್ಟು ಬಡತನದಲ್ಲಿ ಒಂದಿಷ್ಟು ಓದಿ ವಿದ್ಯಾವಂತರಾಗಿ ಒಂದಿಷ್ಟು ನೌಕರಿಯನ್ನು ಪಡಿತಾರೆ. ಆ ನೌಕರಿಯನ್ನು ಪಡೆದಂಥ ಸಂದರ್ಭದಲ್ಲಿ ಹೌದಪ್ಪ, ಪೊಲೀಸ್ ಇಲಾಖೆಗೆ ಬಂದಿದ್ದೀನಿ, ಒಂದಿಷ್ಟು ಹೆಮ್ಮೆಯಾದಂಥ ಕೆಲಸ ಮಾಡಬೇಕು, ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು ಅಂತ ಅವರೂ ಕೂಡ ಬಂದಿರ್ತಾರೆ. ಆಗ ಅದು ಏನಾಯಿತೋ ಗೊತ್ತಿಲ್ಲ, ರಾಯಲ್ ಲೀಡ್ ಮಾಡಬೇಕು, ಬಹಳಷ್ಟು ದೊಡ್ಡದಾದಂಥ ಮನೆ ಇರಬೇಕು, ಹಾಗಿರಬೇಕು ಹೀಗಿರಬೇಕು ಅಂತಂದರೆ ಇತ್ತೀಚೆಗೆ ಹಿಂಗಾಗೋಗ್ಬಿಟ್ಟಿದೆ. ಅಂತಂದರೆ ಕಮ್ಮಿ ಸಂಬಳ ಇದ್ರೂ ಪರವಾಗಿಲ್ಲ, ರಾಯಲ್ ಲೈಫನ್ನು ಲೀಡ್ ಮಾಡಬೇಕು ಅನ್ನುವಂಥದ್ದು ಅದೆಷ್ಟೋ ಅಧಿಕಾರಿಗಳ ಒಂದಿಷ್ಟು ಕನಸು. ಆ ಕನಸಿಗೆ ಏನು ಮಾಡಬೇಕು ಅಂತಂದಾಗ ಒಂದಿಷ್ಟು ಜನರ ತಲೆಯಲ್ಲಿ ಬರುವಂಥದ್ದೇ ಒಂದಿಷ್ಟು ಅಡ್ಡದಾರಿ ಹಿಡಿಯುವಂಥ ಕೆಲಸ. ಅದರ ಜೊತೆಗೆ ಈ ರೀತಿ ಆದಂಥ ಅಂತಂದರೆ ಹಿರಿಯ ಅಧಿಕಾರಿಗಳ ಜೊತೆ ಒಂದಿಷ್ಟು ಸಂಪರ್ಕದಲ್ಲಿ ಇದ್ದೇ ಬಿಟ್ರೆ, ಒಂದಿಷ್ಟು ಬಕೆಟನ್ನು ಹಿಡಿದ್ಬಿಟ್ರೆ, ನಾವು ಹಂಗೆ ಮಾಡಿಬಿಟ್ರೆ ಹಿಂಗೆ ಮಾಡಿಬಿಟ್ರೆ ಭಾಳಷ್ಟು ಆರಾಮಾಗಿ ನಾವು ಇರಬಹುದು ಅಂತ ಅಂದ್ಕೊಂಡಿರ್ತಾರೆ. ಅದೇ ಹಾದಿಯಲ್ಲಿ ಒಂದಿಷ್ಟು ಮೀನಾಕ್ಷಿ ಶರ್ಮಾ ಅವರು ಒಂದಿಷ್ಟು ಇರ್ತಾರೆ, ಲೈಂಗಿಕ ಸಂಪರ್ಕ ಕೂಡ ಒಂದಿಷ್ಟು ಮಾಡಿದ್ದಾರೆ ಅನ್ನುವಂಥದ್ದು. ನೋಡಿ, 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಜೊತೆ ಲೇಡಿ ಕಾನ್ಸ್ಟೇಬಲ್ ಒಂದಿಷ್ಟು ನಂಟನ್ನ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಒಂದು ಕಡೆ. ಸೊ ಈಗಾಗಲೇ ಗಮನಿಸ್ತಾ ಹೋದ್ರೆ ಮಹಿಳಾ ಪೇದೆ ಮೀನಾಕ್ಷಿ ಅಕ್ರಮ ಸಂಬಂಧ ಒಂದಿಷ್ಟು ಬಟಾ ಬಯಲಾಗಿದೆ. ಇದೀಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಅತಿ ಹೆಚ್ಚಾಗಿ ಯಾವ ರೀತಿಯಾಗಿ ಅಧಿಕಾರಿ, ಸೊ ಯಾರು, ಏನಾಯಿತು, ಹೇಗಾಯಿತು ಅನ್ನುವಂಥದ್ದು. ಯಾಕಂದರೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅನುಮಾನವಾದಂಥ ಸಾವು ಆದಂಥ ಸಂದರ್ಭದಲ್ಲಿ ಒಂದು ಕಡೆ ಮೀನಾಕ್ಷಿ ಶರ್ಮಾ ಅವರ ಒಂದಿಷ್ಟು ಈ ಅಕ್ರಮ ಸಂಬಂಧ ಬಟಾ ಬಯಲಾಗಿದೆ. ಸೊ ಮಹಿಳಾ ಪೇದೆ ಮೀನಾಕ್ಷಿ ಅಕ್ರಮ ಸಂಬಂಧ ಬಟಾ ಬಯಲಾಗಿರುವಂಥದ್ದು. ಇದೀಗ ಮಹಿಳಾ ಪೇದೆ ಮೀನಾಕ್ಷಿ ಶರ್ಮಾ ಅವರ ಅಕ್ರಮ ಕಳ್ಳಾಟ ಏನಿದೆ ಇದೀಗ ಬಟಾ ಬಯಲಾಗಿದೆ. ಮೀನಾಕ್ಷಿ ಶರ್ಮಾ ಅವರ ಹೆಸರು ಕೇಳ್ತಿದ್ರೆ ಬೆಚ್ಚಿ ಬೀಳ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಎಲ್ಲಿ ನನ್ನ ಹೆಸರು ಬಂದ್ಬಿಡುತ್ತೋ, ಅಯ್ಯೋ ಎಲ್ಲಿ ನನ್ನ ವಿಡಿಯೋ ಬಂದ್ಬಿಡುತ್ತೋ, ಅಯ್ಯೋ ಅವರ ಜೊತೆ ಮಾಡಿದಂತ ನಂಟು, ಅವ್ರ ಜೊತೆ ಇರುವಂತ ಸಂಪರ್ಕ, ನಾನು ಏಕಾಂತದಲ್ಲಿ ಇದ್ದಂತ ವಿಡಿಯೋಗಳು ಎಲ್ಲಿ ಬಾಯಿ ಬಿಟ್ಬಿಡ್ತಾಳೋ ಅನ್ನುವಂಥದ್ದು ಭಯ ಬಂದುಬಿಟ್ಟಿದೆ ಅಧಿಕಾರಿಗಳಿಗೆ. ಈಗಾಗಲೇ ಗಮನಿಸ್ತಾ ಹೋದ್ರೆ ಮೀನಾಕ್ಷಿ ಶರ್ಮಾ ಅವರ ಹೆಸರು ಕೇಳ್ತಾ ಇದ್ರೆ ಬೆಚ್ಚಿ ಬೀಳ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ. ಇದೀಗ ಪೊಲೀಸ್ ಇಲಾಖೆನೇ ಒಂದು ಕಡೆ ಶಾಕ್ ಆಗಿಬಿಟ್ಟಿದೆ. ಏನ್ರಿ ಇದು, ಈ ರೀತಿಯಾದಂಥ ಘಟನೆ ಇದು ನಾವ್ಯಾವತ್ತೂ ಕೂಡ ಊಹೆ ಮಾಡಿರಲಿಲ್ಲ. ಸೊ ಒಬ್ಬ ಮಹಿಳಾ ಕಾನ್ಸ್ಟೇಬಲ್, ಸೊ ಹಿರಿಯ ಅಧಿಕಾರಿಗಳ ಜೊತೆ ಯಾವ ರೀತಿಯಾಗಿರಬೇಕು, ಏನು ಕತೆ, ಯಾವ ರೀತಿಯಾದಂಥ ಲೈಫನ್ನು ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದೆಲ್ಲವೂ ಕೂಡ ಮಾಡಿಬಿಟ್ಟಿದ್ದಾರೆ. ನೋಡಿ, ಗಮನಿಸ್ತಾ ಇದ್ರೆ ಈಗ ನೋಡಿ, ಪೊಲೀಸ್ ಅಧಿಕಾರಿಗಳೇ ಪೊಲೀಸರನ್ನ ಬಂಧಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ. ಕೇವಲ ಇದು ಬೇರೆ ರಾಜ್ಯದ ಪರಿಸ್ಥಿತಿ ಅಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಈ ರೀತಿಯಾದಂಥ ಘಟನೆಗಳು ಸಹಜವಾಗಿ ಬೆಳಕಿಗೆ ಬರ್ತಾ ಇದೆ.
ಬೇರೆ ರೀತಿಯಾದಂಥದ್ದು ರಾಬರಿ ಮಾಡಿಕೊಂಡು ಅಥವಾ ಬೇರೆ ಏನಾದರೂ ಒಂದಿಷ್ಟು ಸ್ಕೆಚ್ ಹಾಕಿ ಅವರನ್ನು ರಾಬರಿ ಮಾಡಿಸ್ಬಿಟ್ಟು ಕಳ್ಳರನ್ನು ಒಂದಿಷ್ಟು ಹಿಡಿಯೋ ನೆಪದಲ್ಲಿ ಅವರ ಕೈಯಿಂದನೇ ಕಳ್ಳತನ ಮಾಡಿಸುವಂಥದ್ದು ಈ ರೀತಿಯಾದಂಥ ಘಟನೆ. ಬಟ್ ಈಗ ಬೇರೆ ರಾಜ್ಯದ ಒಂದು ಘಟನೆ ಇದೆಯಲ್ಲ, ಪೊಲೀಸ್ ಇಲಾಖೆನೇ ಒಂದು ರೀತಿಯಾಗಿ ನಾಚಿಕೆ ಪಡುವಂಥ ಸುದ್ದಿ ಇದು. ಸೊ ಹಿರಿಯ ಅಧಿಕಾರಿಗಳ ಜೊತೆ ಒಂದಿಷ್ಟು ಲೈಂಗಿಕ ಸಂಪರ್ಕದಲ್ಲಿ ಇದ್ದಂಥ ಒಂದಿಷ್ಟು ಫೋಟೋಗಳನ್ನು ವಿಡಿಯೋಗಳನ್ನು ಇಟ್ಕೊಂಡು ಒಂದಿಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂಥ ಆರೋಪ. ಅವರು ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಐಷಾರಾಮಿ ಅದಂದ್ರೆ ಪದೇ ಪದೇ ಅದು ಕೊಡು ನನಗೆ ಇದು ಕೊಡು, ನಾನು ರಾಯಲ್ ಲೈಫನ್ನು ಲೀಡ್ ಮಾಡಬೇಕು, ನನಗದು ಬೇಕು ನನಗಿದು ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಮೀನಾಕ್ಷಿ ಅವರು ಒಂದಿಷ್ಟು ಮಾಡ್ತಾ ಇದ್ರು ಅನ್ನುವಂಥ ಆರೋಪ. ಸೊ ಈ ರೀತಿಯಾದಂಥದ್ದು ಅಂತಂದರೆ ಈ ನಮ್ಮ ಸಾಂಗ್ಗಳಿದ್ದಾವೆ, ಇತ್ತೀಚೆಗೆ ಬಂದಿರುವಂಥ ಸಾಂಗ್ಗಳಾಗಿರ್ಬೋದು, ಈ ಹಿಂದೆ ಒಂದಿಷ್ಟು ದರ್ಶನ್ ಅವರ ಸಿನಿಮಾದಲ್ಲಿರುವಂಥ ಒಂದಿಷ್ಟು ಸಾಂಗ್ಗಳನ್ನು ಗಮನಿಸ್ತಾ ಹೋದರೆ ಸಾಕಷ್ಟು. ಯಾಕೆ ಅಂತಂದರೆ ಆ ಹೆಸರಿನ ಒಂದಿಷ್ಟು ಸಾಂಗ್ಗಳು ಒಂದು ಕಡೆ ಬದಿಗಿಟ್ಬಿಡಿ, ಆದರೆ ಈ ಎಮ್ಮನ ಒಂದಿಷ್ಟು ಈ ಆರ್ಭಟ ಈ ಕಳ್ಳಾಟ ಇದೆಯಲ್ಲ, ನಿಜವಾಗ್ಲೂ ಕೂಡ ಇಡೀ ಪೊಲೀಸ್ ಇಲಾಖೆನೇ ಒಂದಿಷ್ಟು ದಂಗಾಗೋಗ್ಬಿಟ್ಟಿದೆ. ಎಲ್ಲಿ ನನ್ನ ಹೆಸರು ಬಂದುಬಿಡುತ್ತೋ, ಎಲ್ಲಿ ಇವರ ಹೆಸರು ಬಂದುಬಿಡುತ್ತೋ, ಎಲ್ಲಿ ನಾವು ಅವರ ಜೊತೆ ಏಕಾಂತವಾಗಿದ್ದಂಥ ವಿಡಿಯೋಗಳು ಬಯಲಾಗ್ಬಿಡುತ್ತೋ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಇವರು ಸಿಕ್ಕ ಬಿದ್ದಿದ್ದು ಹೇಗೆ, ಇವರನ್ನು ಅರೆಸ್ಟ್ ಮಾಡಿದ್ದು ಯಾಕೆ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಸಹಜವಾಗಿ ಮೂಡ್ತಾ ಇರುತ್ತೆ. ಏನಾಯಿತು ಅಂತಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅನುಮಾನಾಸ್ಪದವಾದಂಥ ಸಾವಿನಿಂದ ಒಂದ್ ಕಡೆ ಬಯಲಾಯಿತು ಈ ಕೇಸ್. ಅನುಮಾನವಾದಂಥ ಸಾವು ಯಾಕೆ ಅಂತಂದ್ರೆ ಠಾಣೆಯಲ್ಲೇ ಗುಂಡಿಟ್ಟು ಬಲಿಯಾದಂಥ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ರೈ ಅವರು ಸೊ ಠಾಣೆಯಲ್ಲೇ ಒಂದು ಕಡೆ ಗುಂಡಿಟ್ಕೊಂಡು ಒಂದಿಷ್ಟು ಬಲಿಯಾಗ್ಬಿಡ್ತಾರೆ ಅನ್ನುವಂಥ ಅನುಮಾನ. ಸೊ ಅನುಮಾನ ರೀತಿಯಾದಂಥ ಒಂದ್ ಕಡೆ ಸಾವನ್ನಪ್ತಾರೆ. ಅರುಣ್ ಕುಮಾರ್ ಸಾವಿನ ಕೇಸ್ ತನಿಖೆಯಲ್ಲಿ ಹೊರಬಿದ್ದಂತ ಸತ್ಯ, ಸಾವಿನ ತನಿಖೆ ವೇಳೆ ಮೀನಾಕ್ಷಿ ಜೊತೆಗಿನ ಲಿಂಕ್ ಪತ್ತೆ ಆಗಿದೆ. ಸೊ ಅಂದರೆ ಈ ಅರುಣ್ ಕುಮಾರ್ ಏನಿದಾರಲ್ಲ ಪದೇ 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 ಸರಿಸುಮಾರು 100 ಬಾರಿ ಈ ಮೀನಾಕ್ಷಿಯನ್ನ ಒಂದಿಷ್ಟು ಕಾಲ್ ಮಾಡಿದ್ದಾರೆ. ಸೊ ಯಾಕೆ ಹಿರಿಯ ಅಧಿಕಾರಿ ಈ ಲೇಡಿ ಪೇದೆಗೆ ಕಾಲ್ ಮಾಡಿದ್ರು? ಹಾಗಾದ್ರೆ ಈ ರೀತಿಯಾದಂತ ಒಂದಿಷ್ಟು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಅದಂದ್ರೆ ಠಾಣೆಯಲ್ಲೇ ಒಂದಿಷ್ಟು ಗುಂಡಿಟ್ಕೊಂಡು ಬಲಿಯಾಗ್ತಾರೆ. ಬಲಿಯಾದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಟ ಬಯಲಾಗ್ಬಿಡುತ್ತೆ. ಮೀನಾಕ್ಷಿ ಜೊತೆ ಯಾರಿದ್ದಾರೆ, ಈ ಅಧಿಕಾರಿಗಳ ಸಂಬಂಧ ಏನಿತ್ತು, ಈ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಅವರ ಹೆಸರು ಯಾಕೆ ಬಂತು, ಇಲ್ಲಿ ತಳಕು ಹಾಕಿದ್ರು. ಸೊ ಈ ಅರುಣ್ ಕುಮಾರ್ ಏನಿದಾರಲ್ಲ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರ, ಇದೇ ಅರುಣ್ ಕುಮಾರ್, ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಅಂತ. ಇವರು ಒಂದಿಷ್ಟು ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ಇವರು ಠಾಣೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸೊ ಇತ್ತೀಚೆಗೆ ಹೆಂಗಾಗೋಗ್ಬಿಟ್ಟಿದ್ದು ಅಂತಂದರೆ ಮೀನಾಕ್ಷಿ ಶರ್ಮಾ ಅವರು ಬಹಳಷ್ಟು ರಾಯಲ್ ಲೈಫ್ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಅಂತಂದರೆ ಸರಿಯಾದಂಥ ಡ್ಯೂಟಿಗೆ ಬರಬೇಕಾದಂಥ ಸಂದರ್ಭದಲ್ಲಿ ಬಟ್ಟೆಗಳನ್ನು ಹಾಕೊಂಡ್ಬರ್ತಾ ಇರಲಿಲ್ಲಂತೆ. ಸೊ ಆ ಡ್ಯೂಟಿ ಮೇಲೆ ಬರಬೇಕಾದಂಥ ಸಂದರ್ಭದಲ್ಲಿ ಯೂನಿಫಾರ್ಮ್ ಅಂತೂ ಇರವೇ ಇಲ್ಲಂತೆ. ಅಂತಂದರೆ ಮನಸ್ಸಿಗೆ ಬಂದ ಹಾಗೆ ಮೊನ್ನೆ ತಾನೇ ಒಂದಿಷ್ಟು ಐಫೋನ್ ಏನೋ ತೊಂದಿದ್ರಂತೆ, ಅದೆಲ್ಲವೂ ಕೂಡ ಒಂದಿಷ್ಟು ಬೇಡಿಕೆಗಳನ್ನು ಇಡುವಂಥ ಕೆಲಸ ಮಾಡ್ತಿದ್ರಂತೆ. ಈ ರೀತಿಯಾದಂಥ ಒಂದಿಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಸೊ ಯಾವಾಗ ಈ ಇನ್ಸ್ಪೆಕ್ಟರ್ ಅನುಮಾನ ರೀತಿಯಾಗಿ ಅರುಣ್ ಕುಮಾರ್ ಸಾವನ್ನಪ್ತಾರಲ್ಲ, ಗುಂಡಿ ಇಟ್ಟುಕೊಂಡು ಒಂದ್ ಕಡೆ ಸಾವನ್ನಪ್ತಾರೆ, ಇದೇ ಠಾಣೆಯಲ್ಲಿ ಇದ್ದಂಥ ಈ ಮೀನಾಕ್ಷಿ ಶರ್ಮಾ ಒಂದ್ ಕಡೆ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಸತ್ತೋಗ್ಬಿಟ್ರು ಅಂತ ಕಿರ್ಚಾಡ್ಕೊಂಡು ಠಾಣೆಯಿಂದ ಹೊರಗಡೆ ಬರ್ತಾರಂತೆ. ಸೊ ಅರುಣ್ ಕುಮಾರ್ ಅವರ ಕೇಸ್ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಸಾವಿನ ತನಿಖೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಮೀನಾಕ್ಷಿ ಅವರ ಜೊತೆಗಿನ ಲಿಂಕ್ ಪತ್ತೆ ಆಗ್ಬಿಡುತ್ತೆ. ಸೊ ಯಾಕೆ ಇವರನ್ನ ಕಾಲ್ ಮಾಡ್ತಾ ಇದ್ರು, ಏನು ಇವರ ಅಕ್ರಮ ಸಂಬಂಧ ಏನಾದರೂ ಇತ್ತಾ, ಯಾಕೆ ಇವರ ಜೊತೆ ಇಷ್ಟೊಂದು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನುವಂಥ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಒಂದಿಷ್ಟು ಪೇದೆಗಳ ಜೊತೆ ಇದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಅನುಮಾನ ಬರೋದು ಸಹಜವಾಗಿ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಅಂತ ಅಂದಾಗ ಇನ್ಸ್ಪೆಕ್ಟರ್ ಲೇಬಲ್ ಅಲ್ಲೇ ಒಂದಿಷ್ಟು ಅಧಿಕಾರಿಗಳ ಜೊತೆ ಒಂದಿಷ್ಟು ಕ್ಲೋಸ್ ಆಗಿರ್ತಾರೆ, ಒಂದಿಷ್ಟು ಪರಿಚಯನ ಮಾಡ್ಕೊಂಡಿರ್ತಾರೆ. ಪೇದೆಗಳು ಬಂದಂಥ ಸಂದರ್ಭದಲ್ಲಿ ಸೆಲ್ಯೂಟ್ ಹೊಡೆಯೋದಾಗಿರ್ಬೋದು, ಆಗಿರ್ಬೋದು ಅಷ್ಟೇ. ಅದನ್ನು ಹೊರತುಪಡಿಸಿ ಪೇದೆಗಳನ್ನ ಜಾಸ್ತಿ ಸೀನಿಯರ್ ಯಾರು ಕೂಡ ಮಾತಾಡಿಸೋದಿಲ್ಲ. ಆದರೆ ಈ ಮೀನಾಕ್ಷಿ ಶರ್ಮಾ ಜೊತೆ ಅರುಣ್ ಕುಮಾರ್ ರೈ ಏನಿದಾರಲ್ಲ ಬಹಳಷ್ಟು ಅನ್ಯೂನ್ಯತೆವಾಗಿದ್ರಂತೆ, ಬಹಳಷ್ಟು ಲವಲವಿಕೆಯಿಂದ ಪ್ರೀತಿಯಿಂದ ಒಂದಿಷ್ಟು ಮಾತಾಡುವಂತ ಕೆಲಸ ಮಾಡ್ತಿದ್ರಂತೆ. ಸೊ ಹೀಗಿರಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ತನಿಖೆಯನ್ನು ಒಳಪಡಿಸಬೇಕು. ಯಾಕೆಂತಂದ್ರೆ ಲಿಂಕ್ ಸಿಕ್ಬಿಟ್ಟಿದೆ ಅನ್ನುವಂಥ ಕಾರಣದಿಂದಾಗಿ. ಸೊ ಮೀನಾಕ್ಷಿಯ ಮೊಬೈಲ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸೊ ಒಂದು ಲಿಂಕ್ ಗೊತ್ತಾಗುತ್ತಲ್ಲ, ಈ ಲಿಂಕ್ ಗೊತ್ತಾದಂಥ ಸಂದರ್ಭದಲ್ಲಿ ಇಡೀ ಮೀನಾಕ್ಷಿ ಅವರ ಮೊಬೈಲ್ ಅನ್ನ ಜಾಲಾಡಿದಾಗ ಇಡೀ ಕಳ್ಳಾಟ ಬಯಲಾಗ್ಬಿಟ್ಟಿದೆ. ಅರೆ ಏನ್ರಿ ಅಂತ ಕಳ್ಳಾಟ ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲ ವಿಡಿಯೋ ಕಾಲ್ಗಳು ರೆಕಾರ್ಡ್ ಮಾಡಿಕೊಂಡಂತ ಮೀನಾಕ್ಷಿ ಸೊ ಇನ್ಸ್ಪೆಕ್ಟರ್ ಅವರ ಜೊತೆ ಕೇವಲ ಅರುಣ್ ಕುಮಾರ್ ರೈ ಜೊತೆ ಮಾತಾಡಿದ ಮಾತ್ರ ಅಲ್ಲ, 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಜೊತೆ ಮಾತುಕತೆಯನ್ನು ನಡೆಸಿದ್ರು.
ಸೊ ಹಾಗಾಗಿ ಸೊ ಈಗಾಗಲೇ ಗಮನಿಸ್ತಾ ಹೋದರೆ